ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಂತೂ ನನ್ನ ಖುಷಿಗೆ ಮಿತಿ ಇಲ್ಲ ಅನ್ನಿಸ್ತಾ ಇದೆ ನನಗಂತೂನು. ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ಕೂಡ ನಾನು ಅಷ್ಟೇ ಖುಷಿಯಿಂದ ಈ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಅಷ್ಟೊಂದು ನನಗೆ ಸಂತೋಷ ಆಗಿದೆ. ಏನಪ್ಪ ಅಂತ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮಗುನ ನಿದ್ದೆ ಮಾಡಿಸ್ತಾ ಇದ್ದೆ. ಅವಳು ಆಡ್ತಾಯಿದ್ಲು ಸರಿ ಅಂತ ಹೇಳ್ಬಿಟ್ಟು, ಹಂಗೆ ತೊಟ್ಲಲ್ಲಿ ಹಾಕಿ ತೂಗ್ತಾಯಿದ್ದೆ, ನಿದ್ದೆ ಮಾಡ್ತಾಯಿದ್ಲು. ಹಾಗೇ ಸ್ವಲ್ಪ ಹೂವು ಎಲ್ಲ ಬಿಟ್ಟಿತ್ತು. ಸರಿ ಇವತ್ತು ಬೇಗ ಸಂಜೆ ಪೂಜೆ ಮಾಡೋಣ ಅಂತೇಳಿ, ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಿಲ್ಲ, ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಬೇಗ ಹೂವು ಕಟ್ಕೊಂಡು ಹಂಗೆ ಅವಳನ್ನೂ ನಿದ್ದೆ ಮಾಡಿಸ್ತಾ ಇದ್ದೆ. ಮನುಷ್ಯನಿಗೆ ಹೆಂಗೆ ಅಂತಂದರೆ, ನಾವು ಏನಾದರೂ ಅಂತ ಅಂದ್ಕೊಂಡಾಗ ಅದು ನಮಗೆ ಕೈಗೆ ಸಿಗುತ್ತಲ್ವ, ಆ ಒಂದು ಮೂಮೆಂಟ್ ಇದೆ ಅಲ್ವ, ಅದನ್ನು ನೆನೆಸ್ಕೊಳ್ಳೋದೇ ಆ ಒಂದು ಮೂಮೆಂಟ್ ಎಷ್ಟೇ ನಾವು ಕೋಟಿ ಕೊಟ್ಟರು ನಮಗೆ ಆ ಒಂದು ಕ್ಷಣ ಖುಷಿ ಸಿಗುತ್ತಲ್ವ, ಅದು ನಾವು ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ಅಷ್ಟು ಖುಷಿಯಾಗಿ ಇದ್ದೀನಿ ಇವತ್ತು. ನನ್ನ ಒಂದು 3-4 ವರ್ಷದಿಂದ ಕನಸಿದು. ಲೈಫಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ನಾನು ಅವ್ರನ್ನ ನೆನಿತೀನಿ, ನನಗೆ ಈ ಥರ ಎಲ್ಲ ಆಗುತ್ತೆ, ಮತ್ತು ಅವ್ರಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಲೈಫಲ್ಲಿ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ. ಇತ್ತೀಚೆಗೆ ಒಂದು 3 ವರ್ಷದಿಂದ ನನಗೆ ಅವ್ರ ಮೇಲೆ ಅಷ್ಟೊಂದು ಅಭಿಪ್ರಾಯ, ಅಷ್ಟೊಂದು ನಂಬಿಕೆ ಅನ್ನೋದು ನನಗೆ ಬಂದಿದ್ದು. ಅದಕ್ಕೂ ಮುಂಚೆ ಈ ಥರ ಇದ್ದಾರೆ ಅಂತ ಕೂಡ ನನಗೆ ಅನ್ನಿಸ್ತಾ ಇರಲಿಲ್ಲ. ಆ ಥರ ಒಂದು ಇದರಲ್ಲಿದ್ದೆ. ನಾವು ಜೀವನದಲ್ಲಿ ಅಂದ್ಕೊಂಡಿದ್ದು ನಮ್ಮ ಕೈಗೆ ಸೇರಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಿಜವಾಗ್ಲೂ ನನಗೆ ಅಷ್ಟೇ ಖುಷಿ ಆಗ್ತಾಯಿದೆ. ಫೈನಲಿ ಒಂದು ಸ್ವಲ್ಪ ಹೂವೆಲ್ಲ ಬಿಟ್ಟಿತ್ತು, ಅದನ್ನೆಲ್ಲನೂ ನಾನು ಕಟ್ಕೊಳ್ತಾ ಇದ್ದೀನಿ. ಕಟ್ಟೋದಂತಂದರೆ ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದಾಗ್ಬೋದು, ಏನೇ ಒಂದು ಕೆಲಸ ಮಾಡೋದಾಗ್ಬೋದು, ಅವ್ರ ಕೈಯಲ್ಲಿ ಇಟ್ಕೊಂಡು ಆಗೋದಿಲ್ಲ. ಅವ್ರು ಯಾವಾಗ ನಿದ್ದೆ ಮಾಡ್ತಾರೋ ಆವಾಗಲೇ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಆಗೋದೇ ಇಲ್ಲ, ನಮ್ಮನ್ನು ಕೈ ಬಿಡೋದೇ ಇಲ್ಲ ಅವರು. ಆ ಥರ ಇರ್ತಾರೆ ಮಕ್ಕಳು. ಒಂದಿನಕ್ಕೆ ಒಂದು 4 ತಿಂಗಳು 3 ತಿಂಗಳು ಏನು ಅವರು ಒಂದತ್ರ ಇದ್ದತ್ರ ಇರ್ತಾರೆ, ಏನೂ ಮಾಡೋದಿಲ್ಲ. ಆದರೆ ಅವರು ದಬ್ಬಾಕೊಳ್ಳೋಕೆ ಶುರುವಾದಮೇಲೆ ಅಂಬೆಗಾಲಲ್ಲಿ ಹೋಗಬೇಕಾದ್ರೆ ಅವ್ರನ್ನೆಲ್ಲ ಹಿಡಿಯೋದು ತುಂಬ ಕಷ್ಟ ಅನ್ನಿಸ್ತಾ ಇರುತ್ತೆ. ಹಾಗೇ ಇವಾಗ ಇವಳು ಅಷ್ಟೆಲ್ಲ ನಿದ್ದೆ ಮಾಡೋದಿಲ್ಲ. ನೈಟ್ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಡೇಯಲ್ಲಿ ಸ್ವಲ್ಪ ಕಮ್ಮಿನೇ ಅವಳು ನಿದ್ದೆ ಮಾಡೋದು. ಆಟ ಆಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಇವಾಗ. ಅಂದರೆ ಒಂದು ಸೈಡಿಗೆ ದಬಾಕೊಳ್ಳೋದು, ಈ ಥರದ್ದೆಲ್ಲನೂ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ನೋಡೋಕ್ಕೂ ಒಂದು ಕಡೆ ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಮಾತು ಅಂದರೆ, ನನ್ನ ಮಗ 5 ತಿಂಗ್ಳವರೆಗೂ ಅವನು ಯಾವುದೇ ಥರದ ದಬಾಕೊಳ್ಳೋದಾಗ್ಬೋದು, ಆ ಥರದ್ದೆಲ್ಲ ಅವನು ಮಾಡ್ತಾನೇ ಇರಲಿಲ್ಲ. ನನ್ನ ಮಗಳು ಒಂದು ಸ್ವಲ್ಪ ಫಾಸ್ಟ್ ಅಂತ ಹೇಳ್ಬೋದು. ಅವಳೊಂದು ಸ್ವಲ್ಪ ಎಲ್ಲ ಬೇಗ ಮಾಡ್ತಾ ಇದ್ದಾಳೆ. ಮತ್ತು ನಮ್ಮನ್ನೆಲ್ಲ ಗುರ್ತು ಹಿಡಿತಾಳೆ, ಮಾತಾಡ್ಸಿದ್ರೆ ನಗಿಯೋದು, ಈ ಥರದ್ದೆಲ್ಲ ಮಾಡ್ತಾಳೆ. ಅದನ್ನೆಲ್ಲ ನೋಡೋಕ್ಕೆ ನಿಜವಾಗ್ಲೂ ಅಷ್ಟೇ ಖುಷಿ ಆಗ್ತದೆ. ಒಂದು ಟೈಮಲ್ಲಿ ನನಗೆ ನಿಜವಾಗ್ಲೂ ಮಕ್ಕಳಾಗುತ್ತಾ, ನಾನು ಮಕ್ಕಳನ್ನ ಹೆರ್ತೀನಾ ಅನ್ನೋ ಸ್ಟೇಜಿಗೆ ಹೋಗಿದ್ದೆ ನಾನು. ಆ ಥರ ಒಂದು ಲೈಫ್ ಇತ್ತು ನನಗೆ. ಇದೇ ಒಂದು 12 ವರ್ಷದಿಂದ ಈ ಥರ ಒಂದು ಲೈಫ್ ಇತ್ತು ನನಗೆ. ನನ್ನ ಮಗ ಯಾವಾಗ ನನಗೆ 8 ವರ್ಷಕ್ಕೆ ನನ್ನ ಮಗ ಹುಟ್ಟಿದ, ಆವಾಗ ಒಂದೊಂದೇ ನನಗೆ ನಾನು ಈ ಥರ ಎಲ್ಲ ಇರ್ತೀನಿ ಅಂತ ನಿಜವಾಗ್ಲೂ ಲೈಫಲ್ಲಿ ಅಂದ್ಕೊಂಡೇ ಇರಲಿಲ್ಲ. ತಾಳ್ಮೆ ಇದ್ದರೆ ಖಂಡಿತ ಎಲ್ಲನೂ ಆಗುತ್ತೆ. ನನಗೆ 8 ಇಯರ್ಸ್ ಮದುವೆ ಆಗಿ 8 ವರ್ಷ ನನಗೆ ಮಕ್ಕಳನ್ನೋದೇ ಇರಲಿಲ್ಲ. ಆವಾಗೆಲ್ಲ ಎಷ್ಟು ಗೋಳಾಡ್ತಾಯಿದ್ದೆ, ಎಷ್ಟು ಬೇಡ್ತಾ ಇದ್ದೆ ಅಂದರೆ ಅಷ್ಟೊಂದು ನಾನು ದೇವ್ರ ಹತ್ರ ಅಷ್ಟು ದೇವ್ರು ಇದ್ದಾನ ಅನ್ನೋ ಥರ ಬೇಡ್ತಾಯಿತ್ತು. ಎಷ್ಟು ಪೂಜೆಗಳು ಅಷ್ಟೆಲ್ಲನೂ ಮಾಡಿ ಯಾಕೆ ದೇವರು ನನಗೆ ಕಣ್ಣು ಮುಚ್ಕೊಂಡೇ ಇದ್ದಾನೆ, ಕಣ್ಣು ತೆರೆದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಈಗ ನನ್ನ ಹತ್ರ ನನ್ನ ಮುದ್ದಾದ 2 ಮಕ್ಕಳಿದ್ದಾರೆ. ಅವ್ರನ್ನ ನೋಡ್ತಾ ಇದ್ದರೆ ನಾನು ಆ ಥರದ್ದೆಲ್ಲ ನಾನು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ. ದೇವ್ರಿದ್ದಾನ, ನನಗೆ ಮಕ್ಕಳಾಗುತ್ತಾ ಅನ್ನೋ ಥರ ಎಲ್ಲ ನಾನು ಅಂದ್ಕೊಂಡಿದ್ದೆ. ಇವಾಗ ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅನ್ನೋ ಒಂದು ನಂಬಿಕೆ ಬರ್ತಾಯಿದೆ ಲೈಫಲ್ಲಿ ನನಗೂ. ಈಗ ನಾನು ಮಕ್ಕಳಿಲ್ಲ ಅಂದ್ಕೊಂಡಿದ್ದೆ, ಈಗ ನನಗೆ ಮಕ್ಕಳಿದ್ದಾರೆ ಅಂತ. ಏನಪ್ಪ ಖುಷಿ ವಿಷಯ ಅಂತಂದರೆ, ಇವತ್ತು ನನ್ನ ಕೈಗೆ ಗುರು ರಾಘವೇಂದ್ರ ಅವರು ನನ್ನ ಕೈಗೆ ಸೇರಿದ್ದಾರೆ. ನಾನು 3 ವರ್ಷದಿಂದ ಹೇಳ್ತಾ ಇದ್ನಲ್ವ,
ನಾನು ಫೋನಲ್ಲಿ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ. ಹೇಳ್ತಾಯಿದ್ರು ಈ ಥರ ನಂಬಿದ್ರೆ ದೇವರು ಕೈ ಬಿಡೋದಿಲ್ಲ ಅನ್ನೋ ಥರ ಎಲ್ಲ. ಸರಿ ಅಂತ ಹೇಳಿಬಿಟ್ಟು ನಾನು ಆವತ್ತಿಂದ ನನಗೆ ಒಂಥರ ನನಗೇ ಗೊತ್ತಿಲ್ಲದಿರೋ ಥರ ಅವ್ರನ್ನ ನಾನು ಪೂಜಿಸೋಕ್ಕೆ ಮನಸ್ಸಲ್ಲೇ ಪೂಜಿಸೋಕ್ಕೆ ಶುರು ಮಾಡ್ತಾಯಿದ್ದೆ. ಅವರು ಈ ವಿಡಿಯೋಸ್ ಬಂದರೆ ಅವ್ರ ಫೋಟೋಸ್ ಬಂದರೆ ನಾನು ಸ್ಟೇಟಸ್ಗೆ ಹಾಕೋದು, ಸ್ಟೋರಿಗೆ ಹಾಕೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ನಂಗೆ ಗೊತ್ತಿಲ್ಲ ಅಷ್ಟೊಂದು ನನಗೆ ಭಾವನೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು. ಇವತ್ತು ನನ್ನ ಕೈಯಲ್ಲಿ ತಂದೆ ಗುರು ರಾಘವೇಂದ್ರ ಅವರಿದ್ದಾರೆ. ಹಾಗೆ ಮಂತ್ರಾಲಯದಿಂದ ನನ್ನ ಕೈಗೆ ಬಂದು ಇವತ್ತು ಸೇರಿದ್ದಾರೆ. ನಾನು ಇದೇ 2 ವರ್ಷದ ಹಿಂದೆ ನನ್ನ ಮಗಳು ಹೊಟ್ಟೆಗೆ ಬೀಳದಿದ್ದಕ್ಕೆ ಮುಂಚೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬಾ ಅಂದ್ಕೊಳ್ತಾ ಇದ್ದೆ. ಹೋಗೋಕ್ಕಾಗಿಲ್ಲ. ಅಷ್ಟೊತ್ತಿಗೆ ನಾನು ಪ್ರೆಗ್ನೆಂಟ್ ಅನ್ನೋದು ಆದೆ. ಎಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಇನ್ನೇನು ಒಂದು 15 ದಿವಸ ಆಗಿರ್ಬೋದು ಅಂದ್ಕೊಳ್ತೀನಿ. ಒಂದು 15 ದಿವಸದ ಹಿಂದೆ ನಮ್ಮ ಯಜಮಾನ್ರು ಮಂತ್ರಾಲಯಕ್ಕೆ ಹೋಗಿದ್ದರು. ಅವ್ರಿಗೂ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಫೈನಲಿ ಅವ್ರಿಗೆ ಹೋಗಬೇಕು ಅಂತ ಅನಿಸಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಇವತ್ತು ನನಗೆ ಮಂತ್ರಾಲಯದಿಂದ ಅಲ್ಲಿಂದ ಫೋನಲ್ಲೇ ವೀಡಿಯೋ ಕಾಲಲ್ಲಿ ದೇವ್ರ ದರ್ಶನ ಮಾಡಿಸಿದ್ರು. ಅಲ್ಲಿರುವಂಥ ಪ್ಲೇಸ್ ತೋರಿಸಿದ್ರು. ನನಗೆ ತುಂಬ ಸಮಾಧಾನ ಆಯಿತು. ಆವಾಗ ಅನ್ನಿಸ್ತಾ ಇತ್ತು ನನಗೆ ನಾನು ಫೋನಲ್ಲೆಲ್ಲ ನೋಡಿದ್ರೆ ನಂಗೆ ಸಮಾಧಾನ ಆಗಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಅಂತ. ಸರಿ ಮಗುಗೆಲ್ಲ 1 ವರ್ಷ ಆಗಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ತಂದೆ ಗುರು ರಾಘವೇಂದ್ರ ಅವರ ಒಂದು ಚಿಕ್ಕ ಫೋಟೋ, ಹಾಗೆ ಮಂತ್ರಾಲಯದಿಂದ ನನಗೆ ಇವತ್ತು ನನ್ನ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡಾಗ ಅದೇನೋ ನನಗೆ ಗೊತ್ತಿಲ್ಲ ಅಳುನೇ ಬಂದಂಗೆ ಅನ್ನಿಸ್ತು. ಆ ಥರ ಫೀಲ್ ಆಯಿತು. ಅಲ್ಲಿಂದ ನನಗೋಸ್ಕರ ಒಂದು ಸ್ವಲ್ಪ ಅಕ್ಷತೆ, ಫೋಟೋ ಅಂತೇಳ್ಬಿಟ್ಟು ಇಲ್ಲಿಗೆ ತಂದುಕೊಟ್ಟಿದ್ದಾರೆ. ಅಮ್ಮನ ಮನೆಗೊಂದು ಫೋಟೋ, ನಮ್ಮ ಮನೆಗೊಂದು ಫೋಟೋ ಮತ್ತು ನಮ್ಮ ಫ್ರೆಂಡಿಗೆ ಅಂತ ಹೇಳಿ ಒಂದು ಫೋಟೋ. ಇಷ್ಟು 3 ಫೋಟೋಸನ್ನು ತಂದು ಕೊಟ್ಟಿದ್ದಾರೆ. ಇಲ್ಲಿಗೆ ಅಮ್ಮನ ಮನೆಗೆ ಅಂತ ಹೇಳ್ಬಿಟ್ಟು ಈ ಒಂದು ಪುಟ್ಟ ಫೋಟೋನ ತಂದಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಅದನ್ನು ನೆನೆಸ್ಕೊಂಡು ಕೂಡ ನನಗೆ ಪೂಜೆ ಮಾಡೋದಕ್ಕೂ ಅಷ್ಟೇ ಖುಷಿ ಆಗ್ತಾಯಿತ್ತು. ಫೈನಲಿ ಇವತ್ತು ಸಂಜೆ ಒಳಗಡೆ ನಾನು 6 ಗಂಟೆ ಒಳಗಡೆ ಪೂಜೆ ಮಾಡಿಬಿಡ್ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮ ಎಲ್ಲ ನನಗೆ ಕ್ಲೀನ್ ಮಾಡಿಕೊಟ್ರು. ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೂವು ಎಲ್ಲ ಕಮ್ಮಿನೇ ಇತ್ತು. ಮಲ್ಲೆ ಹೂವು ಇತ್ತು, ದಾಸವಾಳ ಬಿಡ್ತಾಯಿತ್ತು. ಅದೇನೋ ಗೊತ್ತಿಲ್ಲ, ಇವಾಗ ದಾಸವಾಳ ಕಮ್ಮಿ ಆಗಿಬಿಟ್ಟಿದೆ. ಅದೇನು ಸೀಸನ್ ಇಲ್ಲ ಅಂತನೂ ಗೊತ್ತಿಲ್ಲ. ಇದ್ದಿದ್ದು ಗೆನ್ನೇರಿ ಹೂವು, ಒಂದು ಸ್ವಲ್ಪ ತುಳಸಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಮಲ್ಲೆ ಹೂವು, ನೆಕ್ಸ್ಟು ಸ್ವಲ್ಪ ಒಂದೇ ಒಂದು ಸೇವಂತಿಗೆ ಹೂವು ಬಿಟ್ಟಿತ್ತು. ಇದನ್ನೇ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಸಾಕು, ಚಿಕ್ಕದಾಗಿಟ್ಟೆ ನಾನು ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಆಗೋದು ನನಗೆ. ಸರಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟು ಅಷ್ಟೊತ್ತಿಗೆ ನಾನು ಪೂಜೆ ಮಾಡೋಷ್ಟರಲ್ಲಿ ಒಬ್ಬ ಅಕ್ಕ ಅವರು ದಾಸವಾಳ ಕೇಳಿದ್ದೆ ಅವ್ರನ್ನ. ಅವರು ದಾಸವಾಳ ಇಲ್ಲ, ಮಲ್ಲೆ ಹೂವು ಇದೆ ಅಂತ ಹೇಳ್ಬಿಟ್ಟು ನನಗೆ ತಂದುಕೊಟ್ರು. ಸರಿ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆಗೆ ಇನ್ನಷ್ಟು ಹೂವು ಬಂತು ಅಂತ ಹೇಳ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆ ರೆಡಿ ಮಾಡ್ಕೊಳ್ಳೋದಂತಂದರೆ ಈಗೀಗ ಇತ್ತೀಚೆಗೆ ಒಂದು 3 ತಿಂಗಳಾದಮೇಲೆ ನಾನು ಸ್ವಲ್ಪ ಪೂಜೆಗಳು ಅದು ಇದು ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ಹೇಳಬೇಕು ಅಂದರೆ ನನಗೆ ಮಾಮೂಲಿ ಟೈಮಲ್ಲಾದರೆ ನನಗೆ ಪೂಜೆ ಸೇವೆ ಮಾಡಿಕೊಂಡೇ ಇರು ಅಂತಂದರೆ ದೇವ್ರ ಮನೇಲಿ ಮಾಡಿಕೊಂಡೇ ಕುತ್ಕೊಂಡ್ಬಿಡ್ತೀನಿ. ಆ ಥರ ನಾನು ಪೂಜೆ ಮಾಡೋದ್ರಲ್ಲಿ ಅಲಂಕಾರ ಮಾಡಿಕೊಂಡು ಒಂದೇ ಥರ ಇರಬಾರ್ದು, ಬೇರೆ ಬೇರೆ ಥರ ಇರಬೇಕು ಅಂತ ಹೇಳಿ ಅಲಂಕಾರ ಮಾಡಿಕೊಂಡೇ ಕುತ್ಕೊಂಡ್ಬಿಡ್ತೀನಿ ಪೂಜೆ ಮಾಡಬೇಕಾದ್ರೆ. ಅದೇನೋ ಗೊತ್ತಿಲ್ಲ, ನನಗೆ ದೇವರು ಆ ಒಂದು ಬುದ್ಧಿನ ಹೆಚ್ಚಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ದೇವ್ರ ಸೇವೆ ಮಾಡೋದಾಗ್ಬೋದು, ಪೂಜೆಗಳು ಮಾಡೋದಾಗ್ಬೋದು. ನನ್ನ ಮಗ ಹೊಟ್ಟೆಗೆ ಬೀಳ್ದಿದ್ದಕ್ಕೆ ಮುಂಚೆ ಎಷ್ಟು ಪೂಜೆ ವ್ರತ ಮಾಡಿಬಿಟ್ಟಿದ್ದೀನೋ, 4 ಗಂಟೆ ರಾತ್ರಿಗೆ ಎದ್ದು ಯಾರು ಏನೇನು ಪೂಜೆ ಹೇಳ್ತಾರೋ, ಏನೇನು ವ್ರತ ಹೇಳ್ತಾರೋ ಅದನ್ನೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ಈಗ ಮಾಡಿರೋದಕ್ಕೆ ದೇವರು ನನಗೆ ಇವಾಗ ಕಣ್ಣೆತ್ತಿ ಮುದ್ದಾದ ಒಂದು ಚಿನ್ನದಂಥ ಮಕ್ಕಳನ್ನ ಕೊಟ್ಟಿದ್ದಾನೆ. ಅದು ತುಂಬ ಖುಷಿ ಆಗ್ತದೆ. ಫೈನಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೇನೇ ಒಂದು ಸ್ವಲ್ಪ ನೈವೇದ್ಯಕ್ಕೇನೂ ಮಾಡಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಆಪಲ್ ತಂದಿದ್ದರು, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಸರಿ ಇನ್ನೊಂದು ದಿನ ಗುರುವಾರ ಯಾವುದಾದ್ರೂ
ಮುಟ್ಟಿಸಿ ಅಡುಗೆ ಮಾಡಿಡೋಣ ಅಂತ ಹೇಳಿ ಸದ್ಯಕ್ಕೆ ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಪೂಜೆ ಮಾಡಿಬಿಡ್ಬೇಕು ಅಂತ ಹೇಳಿ ಪೂಜೆ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಸೇವೆ ತಂದೆಗೆ ತಲುಪಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಯಾಕಂದರೆ ಇಷ್ಟೊಂದು ನಾನು ನಂಬಿರೋ ದೇವರು ನನಗೆ ಇವತ್ತು ಒಳ್ಳೇದು ಮಾಡಿದ್ದಾನೆ ಅಂತಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಲೈಕ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡ್ತಾ ಇರ್ಬೋದು, ಇದೇ ನನ್ನ ಕೈಯಲ್ಲಿದೆ ಅಲ್ವಾ ಮಂತ್ರಾಕ್ಷತೆ. ಮಂತ್ರಾಲಯದಿಂದ ನನ್ನ ಕೈಯಲ್ಲಿ ಬಂದು ಇವತ್ತು ಸೇರಿದೆ ಮಂತ್ರಾಕ್ಷತೆ. ತುಂಬ ಖುಷಿ ಆಗ್ತಾಯಿದೆ. ಇದು ನೆಕ್ಸ್ಟ್ ಡೇ ಅಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ರು. ಬಿಸಿಲು ಬೇರೆ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಬರೀ ಗಾಳಿ, ಇವಾಗ ಆಷಾಢ ಇರೋದ್ರಿಂದ ಸುತ್ತಮುತ್ತ ಗಾಳಿ, ಮೋಡ ನೋಡೋದಕ್ಕೆ ಅಷ್ಟೇ ಖುಷಿ ಆಗ್ತಾ ಇರುತ್ತೆ. ನಾನು ಈಚೆ ಬಂದು ನಿಂತ್ಕೊಂಡ್ರೆ ಈ ಥರ ನೋಡ್ತಾ ಇರ್ತೀನಿ. ಎಲ್ಲಪ್ಪ ಇದು ಮೋಡ ಈ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಕೂತ್ಕೊಂಡ್ಬಿಡ್ತೀನಿ ನಾನು. ಇನ್ನು ಇದು ಪುದೀನ ಅದೇನೋ ಸೊಪ್ಪು ಅನ್ನೋದು, ನಾಟಿ ಅನ್ನೋದು ಗೊತ್ತಿಲ್ಲ, ಪಾರಮ್ ಅನ್ನೋದು ಗೊತ್ತಿಲ್ಲ. ಎಷ್ಟು ಘಮ ಘಮ ಅಂತ ಇರುತ್ತಂದರೆ ಅಷ್ಟು ಘಮ ಘಮ ಅಂತ ಇರುತ್ತೆ. ಇನ್ನು ನೆಕ್ಸ್ಟು ಮಳ್ಳೆ ಹೂವೆಲ್ಲ ಬಿಡಿಸ್ಕೊಂಡು ಬಂದು ಅಮ್ಮ ಇಟ್ಬಿಟ್ಟಿದ್ರು ಸಂಜೆ ಹೊತ್ತಿಗೆ. ಒಂದೇ ಒಂದು ಬದನೇಕಾಯಿ ಗಿಡ ಇದೆ ಅಷ್ಟೇ. ಅದರಲ್ಲಿ ಹೂವುಗಳು ಎಲ್ಲ ಇವಾಗ ಹೂವು ಬಿಡ್ತಾ ಇದೆ. ಅದರಲ್ಲಿ ಹುಳ ಅಂತೀವಲ್ವ ಅದು ಜಾಸ್ತಿ ಇದೆ ನೋಡೋದಕ್ಕೆ. ಇನ್ನು ನೆಕ್ಸ್ಟು ಸ್ವಲ್ಪ ಬಾಳೆಗೊನೆಗಳೆಲ್ಲ ಬಿಟ್ಟಿದೆ, ಒಂದು ಎರಡೆರಡು ಬಿಟ್ಟಿದೆ ಬಾಳೆಗೊನೆಗಳು. ಅದನ್ನೆಲ್ಲ ಹಸ್ರಾಗಿ ನೋಡ್ತಾ ಇರೋದಕ್ಕೆ, ಈ ವಾತಾವರಣ ನೋಡೋದಕ್ಕೇ ಒಂಥರ ಖುಷಿ ನನಗೆ. ನಂಗೆ ಹಳ್ಳಿ ಮನೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ. ನಮ್ಮ ಮನೆಗಿನ್ನ ಹಳ್ಳಿ ಥರ ಜೀವನ ನಡೆಸ್ತಾರಲ್ಲ, ಹಳ್ಳಿ ಥರ ಗುಡಿಸ್ಲು ಥರ ಇರುತ್ತೆ. ಅದೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ತುಳಸಿ ಗಿಡ ಬಂದುಬಿಟ್ಟು ಅಮ್ಮ ಹೇಗೆ ಮಾಡ್ತಾರೆ ಅಂದರೆ, ಅದು ಅಗ್ಲಕ್ಕೆ ಬಂದಿರುತ್ತಲ್ವ, ಅದರ ಕೆಳಗಡೆ ಅಂದರೆ ಬುಡದ ಹತ್ರ ಇರುವಂಥ ರೆಂಬೆಗಳನ್ನ ಕಿತ್ತುಬಿಡ್ತಾರೆ. ಈ ರೀತಿಯಾಗಿ ಉದ್ದಕ್ಕೆ ಮೇಲಕ್ಕೆ ಬಿಟ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಅನಿಸುತ್ತೆ ಇಷ್ಟು ಚೆನ್ನಾಗಿ ತುಳಸಿ ಗಿಡ ಬರ್ತಾ ಇರೋದು. ಆಮೇಲೆ ಅಮ್ಮ ಹೇಳಿದ್ರು ಈ ಥರ ಮಾಡಿದ್ರೆ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಟೊಮೊಟೊ ಗಿಡ ಇದು ನಾವು ಹಾಕಿರೋದಲ್ಲ, ಅದೇ ಬೆಳ್ಕೊಂಡು ಇಷ್ಟು ಟೊಮೊಟೊ ಬಿಟ್ಟಿದೆ. ಇವಾಗನ್ನ ಹಣ್ಣಾಗಿಲ್ಲ, ಬೇರೆ ಕಾಯಿ ಇದೆ. ಮತ್ತು ಇನ್ನು ಈ ಕಡೆ ನಮ್ಮ ಮನೆಯಿಂದ ಹಿಂದೆ ಬಂದು ನೋಡಿದ್ರೆ ಈ ಥರ ವ್ಯೂ ಕಾಣ್ತಾ ಇರುತ್ತೆ. ಅದನ್ನು ನೋಡೋಕ್ಕೆ ಒಂದು ಖುಷಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಬೇರೆ ತೋಟಗಳು, ತೆಂಗಿನ ಮರಗಳು, ಅದ್ರ ಮಧ್ಯ ಮೋಡಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಖುಷಿ ಆಗ್ತಾಯಿದೆ ನೋಡೋದಕ್ಕೇನೆ. ಫೈನಲಿ ಈ ಥರ ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ. ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾರೋದು ಕೂಡ ನಿಮಗೆ ಕಾಣಿಸ್ಬೋದು ಅಂದ್ಕೊಳ್ತೀನಿ. ಆ ಮೋಡಗಳು ಮಧ್ಯೆ ಎಷ್ಟು ಚೆನ್ನಾಗಿದೆ. ಲೈಫಲ್ಲಿ ಒಂದು ಸರಿ ಆದರೂ ನಾನು ಫ್ಲೈಟಲ್ಲಿ ಹೋಗಬೇಕು ಅಂತ ಆಸೆ. ಈ ಮೋಡಗಳ ಮಧ್ಯ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿಂದ ನೋಡೋದಕ್ಕೆ ನಮಗೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಆ ಮೋಡದ ಮಧ್ಯೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಈ ಥರ ಸಣ್ಣ ಪುಟ್ಟ ಕನಸುಗಳು ಜಾಸ್ತಿ ಅಂದ್ಕೊಳ್ತೀನಿ ನಾನು. ಅಷ್ಟೇ ಕನಸುಗಳು ಇರ್ತವೆ. ಇನ್ನು ನೆಕ್ಸ್ಟು ಅಪ್ಪ ರೇಷನ್ ತೊಗೊಂಡು ಬಂದಿದ್ದರು. ಸರಿ ಅಂತ ಹೇಳಿ ಇದನ್ನೆಲ್ಲನೂ ನಾನು ಒಂದು ಬೇಷನ್ಗೆ ಹಾಕಿ ಇಡೋಣ ಅಂತೇಳ್ಬಿಟ್ಟು, ಅಮ್ಮ ಎಲ್ಲೆಲ್ಲಿ ಎತ್ತಿಟ್ಕೊಳ್ತಾರೆ ನಂಗೆ ಅಷ್ಟು ಗೊತ್ತಾಗೋದಿಲ್ಲ. ಇಲ್ಲಿ ಬಂದುಬಿಟ್ಟು ನಾನು ಕವರಲ್ಲಿ ತಂದಿದ್ದೆಲ್ಲನೂ ಈ ರೀತಿಯಾಗಿ ಬೇರೆ ಮಾಡಿ ಒಂದು ಬೇಷನ್ಗೆ ಹಾಕಿಟ್ರೆ ಅಮ್ಮ ಆಮೇಲೆ ಬಂದು ಅದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಕೊಳ್ತಾರೆ. ಯಾಕಂದರೆ ಅವ್ರ ಮನೆ ಅಲ್ವಾ, ಅವರು ಹೆಂಗೆ ಬೇಕೋ ಹಂಗೆ ಇಟ್ಕೊಳ್ತಾರೆ. ನನಗಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನೊಂದು ಬೇಷನ್ಗೆ ಹಾಕಿ ಇಡ್ತಾಯಿದ್ದೆ. ಯಾಕಂದರೆ ಅದರಲ್ಲಿ ಎಣ್ಣೆ ಪ್ಯಾಕೆಟು ಅದು ಇದು ಇತ್ತು. ಇನ್ನೊಂದಂದರೆ ಬಾಣಂತಿ ಇರೋ ಮನೇಲಿ ಏನಷ್ಟು ರೇಷನ್ ಖಾಲಿ ಆಗೋಲ್ಲ. ಅಮ್ಮ ಅವರು ತಂದರೆ ಅವರು ತಿಂಗಳಿಗೊಂದು ಸರಿ ಅಂತ ಏನು ತರೋದಿಲ್ಲ. ಏನಿರುತ್ತೋ ಅದು ಖಾಲಿ ಆಗಿರೋದನ್ನು ನೋಡಿಕೊಂಡು ಆವಾಗ ತೊಗೊಂಡು ಬರ್ತಾರೆ. ಇರೋದಿಬ್ಬರು, ಅವ್ರಿಗೇನು ಅಷ್ಟು ಖಾಲಿ ಆಗೋದು ಇಲ್ಲ. ಮತ್ತು ಅಮ್ಮ ಯಾವುದೇ ಥರದ ನಾಷ್ಟ ತಿಂಡಿಗಳು ಇವೆಲ್ಲ ಕಡಿಮೆನೇ ಅವರು ಮಾಡ್ಕೊಳ್ಳೋದು. ಅವ್ರಿಗೇನಿದ್ರು ಸಾಂಬಾರುಗಳು, ಮುದ್ದೆ, ರೈಸ್ ಈ ಥರ ಇರಬೇಕು. ಅಪರೂಪಕ್ಕೆ ಅಂತಂದರೆ ನಾಷ್ಟ ತಿಂಡಿಗಳನ್ನು ಮಾಡ್ತಾರೆ. ನಾನು ಒಂದು ಬಾಣಲಿಯಲ್ಲಿ ದೊಡ್ಡ ಬೇಷನಲ್ಲಿ ಎತ್ತಿಡೋಣ ಅಂತ ಹೇಳಿ ಎಲ್ಲ ಒಟ್ಟಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ತಲುಪಿದೆ ಅಂದ್ಕೊಂಡಿದ್ದೀನಿ. ಹಾಗೆ ರಾಯರ ದರ್ಶನ ನಿಮಗೆ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕನ್ನು ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್.